Hello guys, welcome back to my YouTube channel. ಸೊ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೇಳ್ತೀವಲ್ಲ ಹೊರಗೆ ಹೋಗ್ಬೇಕು ಅನ್ಸುತ್ತೆ, ಹೊರಗೆ ಹೋದಾಗ ಮನೆನೇ ಭಾರಿ ಬೆಸ್ಟ್ ಅನ್ಸುತ್ತೆ. ನಮ್ಮ ಕೆಲಸಗಳು ನಾವು ಮಾಡ್ಕೊಂತೀವಲ್ಲ ಅವಾಗಲ್ಲಿ ಒಂದು 120 ಕಿಲೋಮೀಟ್ರ್ ಹೋಗೋದು ಅಂದ್ಕೊಂಡಿದ್ದೀನಿ. ಹಿಂಗೆ ತಿರುಗಿಸ್ಬಿಟ್ರೆ ಫ್ರೇಮಲ್ಲಿ 2 ಗಾಡಿ 105 ಕಿಲೋಮೀಟ್ರ್ ಬಂದಿದ್ದೀವಿ. ಏನು ಬಿಟ್ಟಿಲ್ಲ ಇಲ್ಲ ತ Hello guys, welcome back to my YouTube channel. ಅಷ್ಟು ಏರೇ ಬಿಡೋಣ, ಆಮೇಲೆ ಮಾತಾಡೋಣ. ಸೊ ಗೈಸ್ ಬನ್ನಿ ಹೊರಡೋಣ. ಕ್ಯಾಮ್ರಾ ಸೆಟ್ಟಿಂಗ್ಸ್ ಮಾಡ್ಕೊತಾ ಇದ್ದೆ. ಯಾವುದೋ ಮ್ಯೂಸಿಕ್ ಗುರು, ಹಿಂಗೆ ಮೈಂಡಲ್ಲೇ ಇದೆ ಮ್ಯೂಸಿಕ್. ಸೊ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಪ್ಪ ಅಂದರೆ ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೈಲೇಜ್ ಟೆಸ್ಟ್ ಅಂದರೆ ಬರೀ ಸ್ವಲ್ಪ ಕಿಲೋಮೀಟ್ರ್ ಹೋಗಿ ಮೈಲೇಜ್ ಟೆಸ್ಟ್ ಮಾಡೋದಲ್ಲ, ಟೋಟಲಿ ಒಂದು 120 ಕಿಲೋಮೀಟ್ರ್ ಹೋಗೋದು ಅಂದ್ಕೊಂಡಿದ್ದೀನಿ. ಹೋಗಲೇಬೇಕು 120 ಕಿಲೋಮೀಟ್ರ್, ಯಾಕಂದರೆ ಯೂನಿವರ್ಸಿಟಿಗೆ ಹೋಗ್ಬೇಕು. ಪೆಟ್ರೋಲ್ ಹಾಕ್ಸ್ಮೇಲಿಂದ ಟ್ರಿಪ್ ಸೆಟ್ ಮಾಡೋಣ. ಟ್ರಿಪ್ ಸೆಟ್ ಮಾಡಿ ಹೋಗೋಣ. ಸೊ ಇವಾಗ ನಾನಿರೋದು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಿಂದ ಶಿವಮೊಗ್ಗ ನಾವೇನು ಹೋಗಿ ಟೆಸ್ಟ್ ಮಾಡೋಣ ಕೊಡುತ್ತೆ ಅಂತ. ಅಲ್ಲ ಫುಲ್ ಟ್ಯಾಂಕ್ ಅಲ್ಲ. ಕ್ಯಾಶು ಮೊದಲನೇ ಫುಲ್ ಟ್ಯಾಂಕ್ ಗಾಡಿಗೆ. ಸೊ 13 ಲೀಟ್ರು ಫುಲ್ ಟ್ಯಾಂಕು. ಈಗ 7 ಲೀಟ್ರು 7.5 ಲೀಟ್ರು 780 ರೂಪಾಯಿ 7.5 ಲೀಟ್ರ್ ಒಂದೈತೆ. ಇವಾಗ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಇಲ್ಲಿ ಗಾಡಿಯಲ್ಲಿ ಫುಲ್ ಟ್ಯಾಂಕ್ ನೋಡೋದೇ ಒಂಥರ ಖುಷಿ ಕೊಡು, ತುಂಬ ಸೊಟ್ಟಾಗಿಟ್ಟಾಗ್ಬಿಟ್ಟಿತ್ತು. ಸೊ ಇನ್ನು ಬೇರೆ ಗಾಡಿಗಳು ಬರ್ತವೆ, ಸೊ ಮುಂದಕ್ಕೆ ಹಾಕ್ಕೊಂಡು ಈ ಗಾಡಿಗೆ ಫಸ್ಟ್ನೇ ಫುಲ್ ಟ್ಯಾಂಕ್ ಮಾಡಿಸಿರೋದು. ಈ ಎಕ್ಸಾಸ್ಟ್ ಸಕ್ಕತ್ತಾಗಿದೆ ಗುರು, ಒಳ್ಳೆ ಒಂಥರ ಅದು ಎಕ್ಸಾಸ್ಟ್ ಹಾಕ್ಸಿದ್ದೀನಿ ಅನಿಸ್ಬೇಕು, ಆ ಟೈಪ್ ಇದೆ. ಫಸ್ಟು ಟ್ರಿಪ್ಪು 1 ಇದು ಮಾಡ್ಬಿಡ, ರೀಸೆಟ್ ಮಾಡ್ಬಿಡ. ಹಾಂ ಹೋಗ್ತಿಲ್ಲ ಇನ್ನು. ಆದರೆ ತರ್ಗದ ಜನ ಸ್ಟ್ಯಾಂಡ್ ತಗೊಳ್ಳೋಣ ಅಂತ. ಸೊ ರೀಸ್ಟಾರ್ಟ್ ಮಾಡ್ಬಿಡೋಣ. ಎಸ್. ಇವಾಗ ಟ್ರಿಪ್ 1 ಹಾಕಿದ್ದೀನಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಸೊ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಗಾಡಿ ನೋಡೋಕ್ಕೆ ಒಂಥರ ಖುಷಿ ಗುರು. ಅಯ್ಯ ಬಾ 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 ಬಾ. ಗಾಡಿ ಸಖತ್ತಾಗಿದೆ ಗುರು. ನೋಡ್ರಿ, ಹಿಂದೆ ಲಗೇಜ್ ಕಟ್ಕೊಂಡು ಹೊರಟಿದ್ದೀನಿ.
ಹೋಗ ಮನಸ್ಸಿಲ್ಲ ಗುರು ಇವತ್ತು ಯೂನಿವರ್ಸಿಟಿಗೆ, ಆದರೂ ಹೋಗೋಣ ಅತ್ಲಾಗೆ. ಸೀಟಿಂಗ್ ಪೊಸಿಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ ಗಾಡಿ. ಮನೆ ಬಿಡೋ ಅಷ್ಟೊತ್ತಿಗೆ 7:44 ಸಮಯ. ಏನಣ್ಣ ಹೊರಗಡೆ ಅಲ್ಲ ನೀನು ಅಂತ್ಯ. ಈಗ ನಾನು ಒಂದು 6 ವರ್ಷದಿಂದ ಹೊರಗಡೆ ಇದ್ದೀನಿ. ನಾನು ನಿಜವಾಗ್ಲು ಮನೆಗೆ ಹೋಗ್ಬೇಕು, ಮನೆಗೆ ಇರ್ಬೇಕು. ಈಗ ಕೆಲಸ ಏನಾದ್ರು ಮಾಡ್ಬೇಕಂದ್ರೆ ನಮ್ಮ ದುರ್ಗದಾಗೆ ಮಾಡ್ಬೇಕು ಅನ್ಸುತ್ತೆ, ಮನೆಗೆ ಇದ್ಕೊಂಡು ಮಾಡ್ಬೇಕು ಅನ್ಸುತ್ತೆ. ಹೊರಗೆ ನೀನು ಹೋಗು, ತಿಳಿತತೆ, ಜಗತ್ತಿಂದೆಲ್ಲ ತಿಳಿತತೆ. ಹೇಳ್ತೀವಲ್ಲ ಹೊರಗೆ ಹೋಗ್ಬೇಕು ಅನ್ಸುತ್ತೆ. ಹೊರಗೆ ಹೋದಾಗ ಮನೆಯೇ ಭಾರಿ ಬೆಸ್ಟ್ ಅನ್ಸುತ್ತೆ. ನಮ್ಮ ಕೆಲಸಗಳು ನಾವು ಮಾಡ್ಕೊಂತೀವಲ್ಲ, ಅವಾಗ ನಮ್ಮ ಬಟ್ಟೆ ನಾವು ಒಕ್ಕೊಳ್ಳೋದು. ಹೊರಗಡೆ ಊಟ ಮಾಡ್ತೀವಲ್ಲ, ಹೊರಗಡೆ ಊಟ ಮಾಡಿದಾಗ ಈಗ ಮನೆಯದೇ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೊರಗೆ ಹೋಗ್ಬೇಕು ಅನ್ಸುತ್ತೆ, ಎಲ್ಲರಿಗೂ ಅನ್ಸುತ್ತೆ. 19 ವರ್ಷ ನಾವು ಅವಾಗಿದ್ದಾಗ ನಾವು ಫಸ್ಟು ಮನೆ ಬಿಟ್ಟು ಹೊರಗೆ ಹೋದ್ರೆ ಸಾಕು ಅನಿಸ್ತಿತ್ತು. ಈಗ ಮನೆಗಿದ್ರೆ ಸಾಕು ಅನ್ಸುತ್ತೆ. ಏನೋಣ ನೋಡ್ರಿ, ಚಿತ್ರದುರ್ಗದಿಂದ ಭದ್ರಾವತಿ ಸೈಡ್ ನೀವು ಹೋಗ್ಬೇಕಾದ್ರೆ ಈ ಅಂಗಡಿ ಬರ್ರಿ, ತೋರಿಸ್ತೀನಿ ಅಂಗಡಿ. ಹೋಗ ಈ ಅಂಗಡಿಗೆ ಬಂದ್ರಿ, ಟೀ ಕುಡೀರಿ, ಸಖತ್ತಾಗಿರ್ತದೆ. ನಾನು ಯಾವಾಗಲೂ ಇದೇ ಅಂಗಡಿಗೆ ಬರೋದು, ಈ ರೋಟಲ್ಲಿ ಅಡ್ಡಾಡೋಕ್ಕಾರ. ಫಸ್ಟು ನಮ್ಮದು ಹೀರೋ ಹೋಂಡಾ ಗಾಡಿ ತೊಗೊಂಬರ್ತಿದ್ದೆ, ಇವಾಗ ಎಕ್ಸ್ಪಲ್ಸ್ ತೊಗೊಂಬಂದಿದ್ದೀನಿ. ಟೀ ಸಖತ್ತಾಗಿ ಮಾಡ್ತಾರೆ. ಇಲ್ಲಿ ಬಂದು ಟೀ ಕುಡ್ದೋಗ್ರಿ, ಬಾಸ್ ಇರ್ತಾರೆ, ಬರ್ರಿ. ನಾಷ್ಟ ಆಂಟಿ ಅವ್ರು ಮಾಡ್ಕೊಂಡಿದ್ರು, ಅದನ್ನು ಸಮೇತ ನೀವು ಕೊಟ್ಟರು. ತಾಳಪ್ಪ ತಿಂಡಿ ತಿನ್ನು ಅಂತ. ಎಲ್ಲ ಹೊಸ ಮಾಡಲು ಕೊಡ್ತಿದ್ವಲ್ಲ. ಮೊನ್ನೆ ಬಿಡಿಸಿದಪ್ಪ ಈ ಗಾಡಿನ. ಎಕ್ಸ್ಪಲ್ಸ್ ಇದು ಬೇರೆ ಐತೆ. ಎಕ್ಸ್ಪಲ್ಸು ಹಳೆ ಗಾಡಿ ಬೇರೆ ಥರ ಬರ್ತಿತ್ತು, ಈ ಹೊಸ ಗಾಡಿ ಫುಲ್ ಕಂಪ್ಲೀಟ್ ಚೇಂಜ್ ಮಾಡೋ. ಇವಾಗ ಹೊಸ ಹೈವೇ, ಹೊಸ ಬ್ರಿಡ್ಜ್ ನೋಡ್ತಿದ್ದೀರಲ್ಲ, ಹಿಂಗೆ ತಿರುಗಿಸ್ಬಿಟ್ರೆ ಫ್ರೇಮಲ್ಲಿ 2 ಗಾಡಿ ನೋಡ್ರಿ ಯಾವ ಥರ ಕಾಣ್ತಿತ್ತೆ ಫ್ರೆಂಡ್ಸ್. ಸೊ ಒಂದು ಒಳ್ಳೆ ರೋಡ್ ಸಿಕ್ಕಾಗ ನಾವು ಫೋಟೋ ಹೊಡೆಯೋಣ ಅಂತ ಅನಿಸುತ್ತೆ. ಗೈಸ್, ಇವಾಗ ಟೋಟಲ್ಲು ಒಂದು 100 ಕಿಲೋಮೀಟ್ರ್ ಬಂದಿದ್ದೀವಿ ನಾವು, ಹೆಚ್ಚು ಕಮ್ಮಿ 100 ಮೇಲೆ ಬಂದಿದ್ದೀನಿ. 105 ಕಿಲೋಮೀಟ್ರ್ ಬಂದಿದ್ದೀವಿ. 43 ಫ್ಯೂಯಲ್ ಕೊಡ್ತೈತಿ ಅಣ್ಣ, ಫುಲ್ ಟ್ಯಾಂಕ್. ಹಾಕ್ರಿ, ಅವ್ರಿಗೆ ಹಾಕ್ರಿ ಮಾಡ್ತೀವಿ. ಫುಲ್ ಟ್ಯಾಂಕ್ ಹಾಕ್ಸಿ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಫುಲ್ ಟ್ಯಾಂಕ್ ಅಣ್ಣ 300. ಹಾಂ 300 ಅಲ್ಲ ಫುಲ್ ಟೈಮ್ ಬಿಡು ಎಷ್ಟು ಒಂದು ಕ್ಯಾಶ್ ನಂದು. ಹಾಂ 260 ಮಾಡಿಬಿಟ್ರಿ ಆಗುತ್ತಾ? ಮಂಜಾ 260 ನೋಡ್ರಿ, ಫುಲ್ ಟ್ಯಾಂಕ್ ಆಗಿದೆ. ಇವಾಗ ಚೆಕ್ ಮಾಡೋಣ, ಬರೀ ಸೈಡಿಗೆ ಹಾಕಿ. ಬನ್ನಿ ಸೈಡಿಗೆ ಹಾಕಿ ನೋಡೋಣ ಎಷ್ಟು ಬಂದಿತ್ತು ಏನು. ನೋಡ್ರಿ 118 ಕಿಲೋಮೀಟ್ರ್ ಇತ್ತು. ಈಗ
223 ಕಿಲೋಮೀಟ್ರು. ಸೊ ಟೋಟಲ್ ಅಲ್ಲಿಗೆ 105 ಕಿಲೋಮೀಟ್ರ್ ಆಗುತ್ತೆ ನಾವು ಡಿಸ್ಟೆನ್ಸ್ ಕವರ್ ಮಾಡಿರೋದು. ಇವಾಗ ಮಾಡಿಸಿದ್ವಿ, ಮುಂಚೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ, ಇವಾಗ ಒಂದ್ಸಲಿ ಫುಲ್ ಟ್ಯಾಂಕ್ ಮಾಡಿಸಿದೆ. 2.5 ಎಕ್ಸಾಕ್ಟ್ 2.5 ಲೀಟರ್ಸ್ ಪೆಟ್ರೋಲ್ ಹಾಕ್ಸಿದ್ದೀನಿ. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ, 105 ಕಿಲೋಮೀಟ್ರು ಡಿವೈಡೆಡ್ ಬೈ 2.5 ಅಂದರೆ 42 ಮೈಲೇಜ್ ಕೊಟ್ಟೈತೆ ಗಾಡಿ. ಹೀರೋ ಎಕ್ಸ್ಪಲ್ಸ್ 210 42 ಮೈಲೇಜ್ ಕೊಟ್ಟಿದೆ ನೋಡ್ರಿ, ಕ್ರೇಜಿ ಅಲ್ಲ. ಸಿಟಿಯಲ್ಲಿ 32-33 10 ಡಿಫ್ರೆನ್ಸ್ ಬರುತ್ತೆ ಅವರು, ಸಿಟಿಗೂ ಹೈವೇಗೂ 10 ಮೀಟ್ರ್ ಡಿಫ್ರೆನ್ಸ್. ಸೊ 42 ಹೀರೋ ಎಕ್ಸ್ಪಲ್ಸ್ 210 ಸಾಕು, ಇಷ್ಟು ಮೈಲೇಜ್ ಬಂದರೆ ಸಾಕು. ಸೊ ಫೈನಲಿ ಗೈಸ್ ರೂಮಿಗೆ ಬಂದ್ವಿ. ನೋಡ್ರಿ XMR ಅದು ಅವನ್ ಸ್ಪಾಟ್, ಅದು ಗಾಡಿ ಇಲ್ಸೋದು ನಮ್ಮದು ಇಲ್ಲೇ. ನಾವು ಶಿವಮೊಗ್ಗದಲ್ಲಿ ಚೆಕ್ ಮಾಡಿದಾಗಲೂ ನಮಗೆ 43 ಬಂದಿತ್ತು. ಸೊ ಇವಾಗಲೂ 43 ಕಿಲೋಮೀಟ್ರು. ಡ್ಯಾಶ್ ಬೋರ್ಡಲ್ಲಿ ಸಮೇತ 43 ಕಿಲೋಮೀಟ್ರ್ ತೋರಿಸೈತೆ. ಹಾಗೆ ನಾನು ಇದನ್ನು ಚೆಕ್ ಮಾಡಿದೆ, ಪೆಟ್ರೋಲ್ ಹಾಕ್ಸಿ ಫುಲ್ ಟ್ಯಾಂಕ್ ಮಾಡಿಸಿ ಮತ್ತು ಎಷ್ಟು ಡಿಸ್ಟೆನ್ಸ್ ಬಂದೀವಿ, ಮತ್ತಿನ್ನೊಂದ್ಸಲಿ ಫುಲ್ ಟ್ಯಾಂಕ್ ಮಾಡಿಸಿದೆ. ಸೊ 105 ಕಿಲೋಮೀಟ್ರು 2.5 ಲೀಟರ್ಸ್, 105 ಕಿಲೋಮೀಟ್ರಿಗೆ 2.5 ಲೀಟ್ರು. ಸೊ ಅಲ್ಲಿಗೆ ಲೆಕ್ಕ ಹಾಕಿದರೆ 42 ಮೈಲೇಜ್ ಕೊಡುತ್ತೆ. ಸಿಟಿಯಲ್ಲಿ ಮಾತ್ರ 30-33 ಕೊಡ್ಬೋದು, 33 ಆವ್ರೇಜ್ ಸಿಟಿಯಲ್ಲಿ ಬಂದರೆ. ಟ್ರಿಪ್ 2 ಹೋಯ್ತಾ, ಟ್ರಿಪ್ 1 41 ಕಿಲೋಮೀಟರ್ಸ್, ಟ್ರಿಪ್ 2 ಡಿಲೀಟ್ ಮಾಡಿದ್ದೀನಿ. ಟ್ರಿಪ್ 2 ಆ್ಯಕ್ಚುಲಿ ಸಿಟಿಯಲ್ಲಿ ಹೊಡೆದಿದ್ದೆ, 33 ಕಿಲೋಮೀಟರ್ಸ್ ಬಂದಿತ್ತು. ಸ್ವಲ್ಪ ಎಲ್ಲೋ ಯಾಕೆ ಗುರು ಇಷ್ಟು ಕಡಿಮೆ ಬರ್ತೈತೆ ಅಂತ ಅನ್ಕೋತಿದ್ದೆ, ಯಾಕಂದರೆ ಕಂಪ್ನಿ ಕ್ಲೈಮ್ ಮಾಡಿರೋದು 39, ನಮಗೆ ಸಿಟಿಯಲ್ಲಿ ಓಡಿಸ್ದಾಗ ಕೊಡೋದು 33-34. ಆದರೆ ಹೈವೇದಲ್ಲಿ ಮಾತ್ರ ಆರಾಮಾಗಿ ನಾನು ಎಷ್ಟು 60-70-75 ಇಷ್ಟು ಕ್ರೂಸ್ ಮಾಡಿದ್ದೀನಿ. 75 ಒಳಗೆ ಬಂದಿದ್ದೀನಿ, ಯಾಕಂದರೆ ಫಸ್ಟ್ ಸರ್ವಿಸಲ್ಲ ಜಾಸ್ತಿ ಹೊಡ್ಯೋಕೆ ಹೋಗಲಿಲ್ಲ. 60-65 ಲೆಕ್ಕಾಚಾರದಲ್ಲಿ ಬಂದಿದ್ದು. ಆ ಲೆಕ್ಕಾಚಾರಕ್ಕೆ 42 ಮೈಲೇಜ್ ಕೊಟ್ಟೈತೆ. ಇನ್ನೇನು ಬೇಕು ಗುರು ಗಾಡಿ. ಇದನ್ನೇನಾದ್ರು ನಮ್ಮ ಅಪ್ಪಾಜಿಗೆ ಹೇಳ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತೈತಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ನ ಒತ್ತಿ. ನೋಟಿಫಿಕೇಷನ್ ಯಾವಾಗಲೂ ನಿಮಗೆ ಫಸ್ಟ್ ಬರುತ್ತೆ. ಬೆಲ್ ಐಕನ್ನ ನೀವು ಒತ್ತಿದ್ರೆ ನಾನೇನಾದ್ರು ವ್ಲಾಗ್ಸ್ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ. ಸೊ ಆದಷ್ಟು ಶೇರ್ ಮಾಡಿ, ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ನ ತರ್ತೀನಿ. ಬಾಯ್.